ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಉಮೇಶ್. ಅದು ಮಾರ್ಚ್ 2004. ದಕ್ಷಿಣ ಕಾಶ್ಮೀರದಲ್ಲಿ ಶೋಪಿಯಾನ್ ಅಂತ ಒಂದು ಜಿಲ್ಲೆ ಇದೆ. ಬಹುಶಃ ಅದು ಶ್ರೀನಗರದಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲೊಂದು ಪುಟ್ಟ ಹಳ್ಳಿ, ಆ ಹಳ್ಳಿಲೊಂದು ಮನೆ. ಆ ಮನೆ ನೋಡೋದಕ್ಕೆ ನಿಗೂಢವಾಗಿ ಕಾಣ್ತಾ ಇರುತ್ತೆ. ಅದೊಂದು ದಿನ ಲಷ್ಕರ್ ಇ ತೈಬಾ ಉಗ್ರಗಾಮಿ ಸಂಘಟನೆಯ 2 ಉಗ್ರರು ಸದ್ದಿಲ್ಲದೆ ಬಂದು ಆ ಮನೆಗೆ ಸೇರಿಕೊಂಡಿರ್ತಾರೆ. ಅವರೇನು ಸಾಮಾನ್ಯವಾದ ಉಗ್ರರ, ನಂಬರ್ 1 ಖತರ್ನಾಕ್ಗಳು. ಆ ದಕ್ಷಿಣ ಕಾಶ್ಮೀರದ ಸುತ್ತಮುತ್ತ ಇರೋ ಎಲ್ಲ ಯುವಕರ ತಲೆ ಕೆಡಿಸಿ ಅವರನ್ನು ಉಗ್ರಗಾಮಿ ಸಂಘಟನೆಗೆ ಸೇರೋ ಹಾಗೆ ಮಾಡ್ತಾ ಇರ್ತಾರೆ. ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿನ ಯುವಕರನ್ನು ಉಗ್ರಗಾಮಿ ಸಂಘಟನೆಗೆ ಸೇರಿಸಿರ್ತಾರೆ. ಭಾರತೀಯ ಸೈನ್ಯ ಇವರನ್ನು ನಿರಂತರವಾಗಿ ಹುಡುಕ್ತಾ ಇರುತ್ತೆ. ಅದೊಂದು ದಿನ ಇವರಿದ್ರಲ್ಲ, ಆ ಮನೆಗೆ ಮತ್ತೊಬ್ಬ ಸ್ಥಳೀಯ ಕಾಶ್ಮೀರಿ ಯುವಕ ಬರ್ತಾನೆ. ವಾಸ್ತವದಲ್ಲಿ ಆ ಕಾಶ್ಮೀರಿ ಯುವಕ ಇರ್ತಾನಲ್ಲ, ಆತನ ಹೆಸರು ಇಫ್ತಿಕರ್ ಭಟ್ ಅಂತೇಳಿ. ಆ ಯುವಕನ ತಮ್ಮನನ್ನು ಭಾರತೀಯ ಸೈನ್ಯ ಬರ್ಬರವಾಗಿ ಕೊಂದು ಹಾಕಿರುತ್ತೆ. ಹಾಗಾಗಿ ಭಟ್ಗೆ ಭಾರತೀಯ ಸೈನ್ಯದ ಮೇಲೆ ಭಯಂಕರವಾದ ಕೋಪ ಇರುತ್ತೆ. ಹೇಗಾದರೂ ಮಾಡಿ ಭಾರತೀಯ ಸೈನ್ಯದ ಪೋಸ್ಟ್ಗಳು, ಅವರ ಕಾನ್ವಾಯ್ಗಳ ಮೇಲೆ ಅಟ್ಯಾಕ್ ಮಾಡಿ ಸಾಧ್ಯವಾದಷ್ಟು ಭಾರತೀಯ ಸೈನಿಕರನ್ನ ಕೊಂದು ತನ್ನ ತಮ್ಮನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳಬೇಕು ಅಂತ ಹೇಳಿ ಆತ ನಿರ್ಧಾರ ಮಾಡಿರ್ತಾನೆ. ಆ ಕೆಲಸಕ್ಕೆ ಈ 2 ಉಗ್ರರ ಸಹಾಯ ಕೋರಿಕೊಂಡು ಅಲ್ಲಿಗೆ ಬಂದಿರ್ತಾನೆ ಇಫ್ತಿಕರ್ ಭಟ್. ಸಹಜವಾಗಿ ನಮ್ಮ ಅಡ್ಡಕ್ಕೆ ಯಾರೋ ಒಬ್ಬರು ಹೊಸಬರು ಬಂದಿದ್ದಾರೆ ಅಂತಂದರೆ ಒಂದಷ್ಟು ಅನುಮಾನಗಳು ಬಂದೇ ಬರುತ್ತಲ್ಲ. ಹಾಗೆ ಆ 2 ಉಗ್ರರು ಆ ಭಟ್ನ ಮತ್ತೆ ಕೇಳ್ತಾರೆ, ನೀನು ಯಾರು, ಯಾಕೆ ಬಂದಿದ್ಯಾ ಅಂತ ಹೇಳಿ. ಭಟ್ ತನ್ನೆಲ್ಲ ಇಡೀ ವಿಚಾರವನ್ನು, ತನ್ನ ಹಿನ್ನೆಲೆಯನ್ನು ಆ 2 ಉಗ್ರರಿಗೆ ವಿವರಿಸ್ತಾನೆ. ಜೊತೆಗೆ ಭಾರತೀಯ ಸೈನ್ಯದ ಮೇಲೆ ಹೇಗೆ ಅಟ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ನೀಲನಕ್ಷೆಯನ್ನು, ಒಂದು ಪ್ಲ್ಯಾನನ್ನು ತೆಗೆದು 2 ಉಗ್ರರ ಮುಂದೆ ಇಡ್ತಾನೆ. ಅದನ್ನು ನೋಡಿ ಉಗ್ರರಿಗೆ ಬಹಳ ಸಂತೋಷ ಆಗುತ್ತೆ. ಅರೆ, ನಾವು ಮಾಡದೇ ಇರೋ ಕೆಲಸನ ಈ ಹುಡುಗ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಅವನನ್ನು ನಂಬುತ್ತಾರೆ. ಅವನಿಗೆ ಸಹಾಯ ಮಾಡೋದಕ್ಕೆ ಒಪ್ಕೊಳ್ತಾರೆ. ಹೀಗೆ 2 ವಾರಗಳ ಕಳೆದಿರುತ್ತೆ. ಈ 2 ಉಗ್ರರು ಭಟ್ನ ಅದೆಷ್ಟು ನಂಬಿದ್ರು ಅಂತ ಹೇಳಿದ್ರೆ, ಹತ್ತಿರದ ಹಳ್ಳಿಯೊಂದರಿಂದ ಒಂದಷ್ಟು ಗ್ರನೇಡ್ಗಳನ್ನು ತಂದು ಇವನು ಕೊಟ್ಟಿರ್ತಾರೆ. ಹೋಗು, ನೀನು ಭಾರತೀಯ ಸೈನ್ಯದ ಮೇಲೆ ಅಟ್ಯಾಕ್ ಮಾಡು ಅಂತ ಹೇಳಿ ಆ ಬಾಂಬ್ಗಳನ್ನು, ಆ ಗ್ರನೇಡ್ಗಳನ್ನು ತಂದು ಕೊಟ್ಟಿರ್ತಾರೆ. ಮಾರನೇ ದಿವಸ ಬೆಳಗ್ಗೆ 2 ಉಗ್ರರು ಹಾಸಿಗೆ ಮೇಲೆ ಕುಳಿತು ಚಹಾ ಹೀರ್ತಾ ಇರ್ತಾರೆ. ಪಕ್ಕದಲ್ಲಿ ಅವರ AK-47 ಬಂದೂಕ ಇರುತ್ತೆ. ಇಫ್ತಿಕರ್ ಭಟ್ ಸ್ವತಃ ತಾನೇ ಚಹಾ ಮಾಡಿ ಆ 2 ಉಗ್ರರಿಗೆ ಕೊಟ್ಟಿರ್ತಾನೆ. ತಾನೂ ಸಹ ಒಂದು ಗ್ಲಾಸ್ನಲ್ಲಿ ಚಹಾ ಹೀರ್ತಾ ನಿಂತಿರ್ತಾನೆ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಅದ್ಯಾಕೋ ಒಬ್ಬ ಉಗ್ರನಿಗೆ ಮತ್ತೆ ಭಟ್ ಮೇಲೆ ಅನುಮಾನ ಬರುತ್ತೆ. ಕೂಡಲೇ ಆ ಉಗ್ರ ಕೇಳ್ತಾನೆ, ಕೊನೆ ಸಾರಿ ಕೇಳ್ತಾ ಇದ್ದೀನಿ, ನೀನು ಯಾರು, ಮತ್ತೊಂದ್ಸಲಿ ಹೇಳು ಅಂತ. ತಕ್ಷಣ ಇಫ್ತಿಕರ್ ಭಟ್ಗೆ ಕೋಪ ಬಂದ್ಬಿಡುತ್ತೆ. ತನ್ನ AK-47 ಬಂದೂಕವನ್ನು ತೆಗೆದು ಅವ್ರ ಮುಂದೆ ಬಿಸಾಕ್ತಾನೆ. ನಿಮಗೆ ನನ್ನ ಮೇಲೆ ಅಷ್ಟೊಂದು ಅಪನಂಬಿಕೆ ಇದ್ದರೆ ತಗೊಳ್ಳಿ ಬಂದೂಕನ, ನನ್ನ ಈ ಬಂದೂಕದಿಂದ ನನ್ನ ಸುಟ್ಟುಬಿಡಿ, ನಾನು ಸಾಯೋದಕ್ಕೆ ಸಿದ್ಧ ಅಂತ. ಆತನ ಮಾತುಗಳನ್ನು ಕೇಳ್ತಾ ಇದ್ದಂಗೆ 2 ಉಗ್ರರು ಗಲಿಬಿಲಿಗೊಳ್ತಾರೆ. 2 ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸಮಯ ಪರಿಪಕ್ವವಾಗಿರುತ್ತೆ. ತಕ್ಷಣ ಇಫ್ತಿಕರ್ ಭಟ್ ತನ್ನ ಸೊಂಟದಿಂದ ಪಿಸ್ತೂಲನ್ನು ತೆಗೆದು ಆ 2 ಉಗ್ರರ ತಲೆಗೆ ಗುರಿ ಇಟ್ಟು ಗುಂಡು ಹಾರಿಸ್ತಾನೆ. ಗುರಿ ನಿಖರವಾಗಿರುತ್ತೆ. ಒಂದೇ ಏಟಿಗೆ 2 ಉಗ್ರರು ಖತಮ್. ತಲೆಯಿಂದ ರಕ್ತ ಚಿಮ್ಮುತ್ತೆ. 2 ಉಗ್ರರು ಹಾಗೆ ನೆಲಕ್ಕೆ ಉರುಳುತ್ತಾರೆ. ಅವರು ಸತ್ತಿದಾರೋ ಇಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಭಟ್ ಮತ್ತೊಮ್ಮೆ 2 ಗುಂಡುಗಳನ್ನು ಅವ್ರ ತಲೆಗೆ ಹೊಡಿತಾನೆ. ಅಲ್ಲಿಗೆ ಎಲ್ಲವೂ ಮುಗಿದಿರುತ್ತೆ. ಚಹಾ ಹೀರ್ತಾ ರಾತ್ರಿ ಕತ್ತಲಾಗೋದನ್ನೇ ಕಾಯ್ತಾ ಕೂತಿರ್ತಾನೆ. ಕತ್ತಲಾದ ನಂತರ ನಿಧಾನವಾಗಿ ತಾನು ಯಾವ ದಾರಿಯಿಂದ ಬಂದಿದ್ನೋ ಅದೇ ದಾರಿಯಲ್ಲಿ ಮತ್ತೆ ಹೋಗಿ ತನ್ನ ಗುಡಾರವನ್ನು ಸೇರಿಕೊಳ್ತಾನೆ. ಮಾರನೆಯ ದಿನ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಯಾರು ಈ ಇಫ್ತಿಕರ್ ಭಟ್ ಅಂತ ಹೇಳಿ. ಮೇಜರ್ ಮೋಹಿತ್ ಶರ್ಮಾ, 1 ಪ್ಯಾರಾ SF, ಇಂಡಿಯನ್ ಆರ್ಮಿ. ಪ್ರಿಯ ವೀಕ್ಷಕರೇ, ಭಾರತೀಯ ಸೈನ್ಯದ ಅಧಿಕಾರಿ ಮೇಜರ್ ಮೋಹಿತ್ ಶರ್ಮಾರ ಸೀಕ್ರೆಟ್ ಮಿಷನ್ನ ಕಹಾನಿ ಇದು. ಉಗ್ರರ ವೇಷ ಧರಿಸಿಕೊಂಡು ಉಗ್ರರು ಇರುವಲ್ಲಿಗೆ ಹೋಗಿ ಅವರನ್ನು ಹೊಡೆದು ಬಂದಂತಹ ದಕ್ಷ ಅಧಿಕಾರಿ ಮೇಜರ್ ಮೋಹಿತ್ ಶರ್ಮಾ. ಒಂದು ವೇಳೆ ಮೋಹಿತ್ ಶರ್ಮಾ ಒಬ್ಬ ಭಾರತೀಯ ಸೈನ್ಯದ ಅಧಿಕಾರಿ ಅಂತ ಏನಾದರೂ ಉಗ್ರರಿಗೆ ಗೊತ್ತಾಗಿದ್ದಿದ್ರೆ ಕತೆ ಏನಾಗ್ತಾ ಇತ್ತು. ಆದರೆ ನಾನೊಬ್ಬ ಭಾರತೀಯ ಸೈನ್ಯದ ಅಧಿಕಾರಿ ಅಂತ ಅವ್ರಿಗೆ ತಿಳಿದಿದ್ದರೂ ನಾನು ಆ ಉಗ್ರರನ್ನು ಬಿಡ್ತಾ ಇರಲಿಲ್ಲ. ನನ್ನ ಪ್ರಾಣ ಕೊಟ್ಟಾದರೂ ಆ 2 ಉಗ್ರರನ್ನು ಕೊಂದೇ ಬರ್ತಿದ್ದೆ ಅಂತ ಹೇಳಿದರು ಮೇಜರ್ ಮೋಹಿತ್ ಶರ್ಮಾ. ದುರಂತ ಅಂದರೆ ಮುಂದೆ ಇಂತಹದ್ದೇ ಒಂದು ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ನಲ್ಲಿ ಮೋಹಿತ್ ಶರ್ಮಾ ಈ ದೇಶಕ್ಕಾಗಿ ಪರಮೋಚ್ಚ ಬಲಿದಾನ ಮಾಡ್ತಾರೆ. ಭಾರತೀಯ ಸೈನ್ಯದಲ್ಲಿ ಇಂತಹ ಅದೆಷ್ಟೋ ಸಿಂಹಗಳಿದೆ. ಇದೇ ಕಾರಣಕ್ಕೆ ಭಾರತೀಯ ಸೈನ್ಯ ಅಂತಂದರೆ ಇಡೀ ಜಗತ್ತಿನಲ್ಲಿ ಎಲ್ಲಿಲ್ಲದ ಗೌರವ.
ನಮ್ಮ ಸೈನ್ಯ ಬಲಿಷ್ಠ ಸೈನ್ಯಗಳಲ್ಲಿ ಒಂದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇತ್ತೀಚೆಗೆ ಬಿಡುಗಡೆಯಾದಂತಹ ನನ್ನ ಕಾಶ್ಮೀರ್ ಡೈರಿ ಕೃತಿಯನ್ನು ಕೊಂಡು ಓದಿ. ನಮಸ್ಕಾರ.